ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಸೋಮವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ನೈಟ್ ಡಿನ್ನರ್ಗೋಸ್ಕರ ಅಂತ ಮೇಥಿ ಮಟರ್ ಮಲಾಯಿ ಪನ್ನೀರ್ನ ಮಾಡಿ ಅದಕ್ಕೆ ಕಾಂಬಿನೇಷನ್ ಆಗಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಬಟರ್ ನಾನ್ ಸಹ ಮಾಡ್ತಾ ಇದ್ದೀನಿ. ಬಟರ್ ಕುಲ್ಚಾ ಅಂತನಾದರೂ ಹೇಳ್ಬೋದು, ನಾನ್ ಅಂತನಾದ್ರೂ ಹೇಳ್ಬೋದು. ಸೇಮ್ ರೆಸ್ಟೋರೆಂಟ್ಗಳಲ್ಲಿ ಹೆಂಗೆ ಸಿಗುತ್ತೆ ಅಲ್ವಾ, ಅದೇ ಥರ ಇರುತ್ತೆ. ಆ ರೆಸಿಪಿನ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತೀನಿ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ದೇವ್ರ ಮನೆ ಮುಂದೆ ಹಾಕಿರುವಂಥ ರಂಗೋಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಿರಲಿಲ್ಲ. ಇನ್ನು ಮತ್ತೆ ರಾತ್ರಿಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೈಟ್ ಡಿನ್ನರ್ಗೋಸ್ಕರ ಅಂತ ಬೇಗನೆ ಡಿನ್ನರ್ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಹೆವಿಯಾಗೇ ಇರುತ್ತೆ, ಬೇಗ ಊಟ ಮುಗಿಸ್ಕೊಳ್ಳೋಣ ಅಂತ. ಮೇಥಿ ಮಟರ್ ಮಲಾಯಿ ಪನ್ನೀರ್ ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಟೇಸ್ಟ್ ಮಾತ್ರ ಸಖತ್ ಅಂದರೆ ಸಖತ್ ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ಪನ್ನೀರ್ನ ಈ ಥರ ಸ್ವಲ್ಪ ಡಿಫ್ರೆಂಟ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ನೋಡೋದಕ್ಕೆ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿದ್ದರೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ಆ ಥರ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇನ್ನು ಅದನ್ನು ಕಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೇ ಹಿಟ್ಟನ್ನು ಕಲಸಿಡಬೇಕಾಗಿತ್ತು, ಮರ್ತೋಗಿತ್ತು. ಫಸ್ಟ್ ಅದನ್ನು ಕಟ್ ಮಾಡಿ ಅದಾದ ನಂತರ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ನಾನು ಈ ಬಟರ್ ಕುಲ್ಚಾ ಅಥವಾ ಬಟರ್ ನಾನ್ ಮಾಡ್ಕೊಳ್ಳೋದಕ್ಕೆ ಅಂತ ಮೈದಾ ಹಿಟ್ಟನ್ನು ಬಳಸ್ಕೊತಾ ಇದ್ದೀನಿ. ನೀವೇನಾದ್ರೂ ಹೆಲ್ದಿಯಾಗಿ ಮಾಡ್ಕೋಬೇಕು ಅಂತಂದರೆ ಬರೀ ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಸಹ ಮಾಡ್ಕೋಬೋದು. ಮೈದಾ ಹಿಟ್ಟನ್ನು ಬಳಸ್ಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ. ಇನ್ನು ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಮಾಡ್ಕೊಂಡ್ರೆ ಸೇಮ್ ಚಪಾತಿ ಥರ ಇರುತ್ತೆ ಅಷ್ಟೇ. ಅಪರೂಪಕ್ಕೆ ಮೈದಾ ಹಿಟ್ಟನ್ನು ಬಳಸ್ಕೊಂಡು ಅಡುಗೆ ಮಾಡಿಕೊಂಡ್ರೆ ಏನೂ ತೊಂದರೆ ಇಲ್ಲ, ಆದರೆ ಡೈಲಿ ತಿನ್ನಬಾರ್ದು ಅಷ್ಟೇ. ಇವಾಗ ಅದನ್ನು ಜರಡಿ ಇಟ್ಕೊಂಡಿದ್ದೀನಿ. ಕೆಲವೊಂದು ಸಾರಿ ಗಂಟು ಥರ ಆಗಿಬಿಟ್ಟಿರುತ್ತೆ, ಸೊ ಹಾಗಾಗಿ ಜರಡಿ ಇಟ್ಕೊಳ್ಳೋದು ಏನೂ ಆಗಿರಲಿಲ್ಲ, ತುಂಬಾ ಚೆನ್ನಾಗಿತ್ತು. ಹಾಗೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಈಸ್ಟ್ ಸಹ ಬೇಕಾಗುತ್ತೆ. ಹಾಗಾಗಿ ಇನ್ಸ್ಟೆಂಟ್ ಈಸ್ಟನ್ನು ಬಳಸ್ಕೊತಾ ಇದ್ದೀನಿ. ಈ ಥರ ಬಾಟಲಲ್ಲೂ ಕೂಡ ಸಿಗುತ್ತೆ, ಇನ್ನು ನಾರ್ಮಲ್ ಪ್ಯಾಕೆಟ್ ಬರುತ್ತಲ್ವ ಅದರಲ್ಲೂ ಕೂಡ ಸಿಗುತ್ತೆ. ನಾನು ಸ್ವಿಗ್ಗಿ ಇನ್ಸ್ಟಾಮಾರ್ಟಿಂದ ತರಿಸ್ಕೊಂಡಿದ್ದೆ, ಸೊ ಹಾಗಾಗಿ ಅದು ಈ ಥರ ಬಾಟಲ್ನಲ್ಲಿ ಕೊಟ್ಟಿದ್ದಾರೆ. ನೀವು ನಾರ್ಮಲ್ ಆಗಿ ಶಾಪ್ಗಳಲ್ಲಿ ಅಥವಾ ಬೇರೆ ಆನ್ಲೈನ್ ವೆಬ್ಸೈಟ್ಗಳಲ್ಲಿ ತರಿಸ್ಕೊಂಡ್ರೆ ನಾರ್ಮಲ್ ಆಗಿ ಕಸ್ಟರ್ಡ್ ಪೌಡರ್ದು ಬಾಕ್ಸ್ ಬರುತ್ತಲ್ವ ಆ ಥರ ಕೊಡ್ತಾರೆ. ನಿಮಗೆ ಯಾವ್ದು ಬೇಕೋ ಅದನ್ನು ತೊಗೋಬೋದು. ಆದರೆ ಇನ್ಸ್ಟೆಂಟ್ ಈಸ್ಟನ್ನು ತೊಗೊಂಡಿದ್ದೀನಿ ನಾನು.
ಅದಕ್ಕೆ ಸ್ವಲ್ಪ ಹಾಲಿನ ಜೊತೆ ಮಿಕ್ಸ್ ಮಾಡಿಕೊಂಡು, ಅಂದರೆ 1 ಕಪ್ನಷ್ಟು ಹಾಲಿಗೆ ಇನ್ಸ್ಟೆಂಟ್ ಈಸ್ಟನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಗೋಧಿ ಹಿಟ್ಟನ್ನು ಅಥವಾ ಮೈದಾ ಹಿಟ್ಟನ್ನು ಎಷ್ಟು ತೊಗೊಂಡಿರ್ತೀರ ಅಲ್ವಾ, ಅದಕ್ಕೆ ತಕ್ಕಂತೆ ಹಾಕ್ಕೊಳ್ಬೇಕಾಗತ್ತೆ. ಒಂದು ಕಣ್ಣಳ್ತೆಲೇನೆ ಹಾಕ್ಕೋಬೋದು. ಒಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನಷ್ಟು ಅಥವಾ 1.5 ಸ್ಪೂನಷ್ಟು ಅದನ್ನು ಮಿಕ್ಸ್ ಮಾಡಿ ಇದರೊಳಗಡೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸ್ವೀಟಿಶ್ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ ಸಕ್ಕರೆನ ಹಾಕ್ಕೊಂಡಿರೋದು. ಬೇಡ ಅಂದರೆ ಅದನ್ನು ಕೂಡ ನೀವು ಸ್ಕಿಪ್ ಮಾಡ್ಕೋಬೋದು. ಮೊದಲಿಗೆ ಅದನ್ನು ಡ್ರೈ ಮಿಕ್ಸ್ನ ಮಾಡಿಕೊಂಡು ಅದಾದ ನಂತರ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕು. ಈ ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದಿ ಕಲಿಸ್ಕೋತೀರಾ ಅಲ್ವಾ, ಬಟರ್ ನಾನ್ ಅಥವಾ ಬಟರ್ ಕುಲ್ಚಾ ಅಷ್ಟೇ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅದನ್ನು ಮಾಡೋವಾಗಲೂ ಕೂಡ ತುಂಬ ಚೆನ್ನಾಗಿ ಹರಡುತ್ತೆ ಅಂತ. ನೋಡಿ, ಈ ಥರ ಸ್ವಲ್ಪನೇ ಎಣ್ಣೆನ ಹಾಕಿ ಮತ್ತೆ ಅದನ್ನು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಳ್ತಾನೆ ಇರಬೇಕು. ನೋಡಿ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ, ಜಾಸ್ತಿ ಎಣ್ಣೆ ಸಹ ಬೇಕಾಗಿರೋದಿಲ್ಲ. ಮಧ್ಯದಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ನಾದಿ ಇದನ್ನು ಈ ಥರ ಉಂಡೆ ಥರ ಮಾಡ್ಕೋಬೇಕು. ಅಂದರೆ ಎಲ್ಲೂ ಕೂಡ ಬ್ರೇಕ್ ಇರಬಾರ್ದು. ಆ ಥರ ಇದನ್ನು ಫೋಲ್ಡ್ ಮಾಡಿಕೊಂಡು ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಚ್ಚಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು 1 ಅವರ್ ಆದ್ರೂ ಬಿಡಬೇಕಾಗತ್ತೆ. ಆವಾಗ ಹಿಟ್ಟು ಡಬಲ್ ಸೈಜ್ ಮತ್ತು ತ್ರಿಬಲ್ ಸೈಜಲ್ಲೂ ಸಹ ಆಗಿರುತ್ತೆ. ನಾವು ಹಿಟ್ಟನ್ನು ಎಷ್ಟು ಹೊತ್ತು ಬಿಟ್ಟಿರ್ತೀವಿ ಬಟರ್ ಕುಲ್ಚಾ ಅಥವಾ ಬಟರ್ ನಾನ್ ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ, ಇದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಮತ್ತೆ ಅದನ್ನು ಈ ಥರ ಉಂಡೆ ಥರ ಮಾಡಿಕೊಂಡು ಒಂದು ಸ್ವಲ್ಪನೂ ಕೂಡ ಬ್ರೇಕ್ ಇರಬಾರ್ದು ಆ ಥರ ರೆಡಿ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೋತೀನಿ. ನೀವೇನಾದ್ರೂ ಈ ರೆಸಿಪಿ ಮಾಡ್ತಿದ್ದೀರಾ ಅಂದರೆ ಫಸ್ಟ್ ಹಿಟ್ಟನ್ನು ಕಲಿಸ್ಬಿಟ್ಟು ಅದಾದ ನಂತರ ಮಿಕ್ಕೊಂಡಿರೋಂಥ ಕೆಲಸನ ಮಾಡ್ಕೋಬೋದು. ಹಾಗೆಯೇ ಇವಾಗ ಮೇಥಿ ಮಟರ್ ಮಲಾಯಿ ಪನ್ನೀರ್ ಮಾಡ್ಕೊಳ್ಳೋದಕ್ಕೆ ಕೆಲವೊಂದಷ್ಟು ಪದಾರ್ಥಗಳು ಬೇಕು. ಅದನ್ನೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತೀನಿ. ಈರುಳ್ಳಿನ ಚಾಪರ್ ಸಹಾಯದಿಂದ ಸಣ್ಣದಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇನ್ನು ಮೆಂತ್ಯ ಸೊಪ್ಪನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೋಬೋದು. ಕೆಲವ್ರಿಗೆ ಅನಿಸ್ಬೋದು ಕಟ್ ಮಾಡಿಕೊಂಡು ಸೇರಿಸ್ಕೊಂಡ್ರೆ ಕಹಿ ಜಾಸ್ತಿ ಬಂದುಬಿಡುತ್ತೆ ಅಂತ. ಏನೂ ಇಲ್ಲ, ಆ ಥರ ಜಾಸ್ತಿ ಏನು ಕಹಿ ಆಗೋದಿಲ್ಲ. ಈ ಥರ ಕಟ್ ಮಾಡಿಕೊಂಡು ಸಹ ಸೇರಿಸ್ಕೋಬೋದು. ಇವಾಗ ಎರಡನ್ನೂ ಕೂಡ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದಾಗಿದೆ. ನಂತರ ಸ್ವಲ್ಪ ಗೋಡಂಬಿನೂ ಕೂಡ ನೆನೆ ಹಾಕ್ಕೋಬೇಕು. ಸ್ವಲ್ಪ ಕ್ರೀಮಿಯಾಗಿ ಬರಬೇಕು ಅಂದರೆ ಗೋಡಂಬಿನ ಸೇರಿಸ್ಕೋಬೇಕಾಗತ್ತೆ. ಒಂದು 8ರಿಂದ 10 ಗೋಡಂಬಿನ ಈ ಥರ ನೀರಿನಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ನಂತರ ಇವಾಗ ಒಂದು ಪ್ಯಾನ್ನ ಬಿಸಿ ಮಾಡಲಿಕ್ಕೆ ಇಟ್ಕೋತಾ ಇದ್ದೀನಿ. ಅದು ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆನ ಹಾಕಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಪನ್ನೀರನ್ನ ಸೇರಿಸ್ಕೊಂಡು ಎರಡೂ ಸೈಡು ಕೂಡ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಪನ್ನೀರನ್ನ ಒಂದು ಸೈಡ್ ಹಾಕಿ ಅದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಂಡ್ಮೇಲೆ ಮತ್ತೆ ಅದನ್ನು ಉಲ್ಟಾ ಮಾಡಿ ಮತ್ತೆ ಇನ್ನೊಂದು ಸೈಡು ಸಹ ಬೇಯಿಸ್ಕೋಬೇಕಾಗತ್ತೆ, ಅಂದರೆ ಫ್ರೈ ಮಾಡ್ಕೋಬೇಕಾಗತ್ತೆ.
ಪನ್ನೀರ್ನ ಈ ಥರ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ನಂತರ ಅದೇ ಪ್ಯಾನ್ಗೆ ಅದೇ ಎಣ್ಣೆಗೇನೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪು ಹಾಗೆ ಹಸಿ ಬಟಾಣಿನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಹಸಿ ಬಟಾಣಿನ ಸ್ವಲ್ಪ ಹೊತ್ತು ಬಿಸಿ ನೀರಲ್ಲಿ ಬೇಯಿಸ್ಕೊಂಡು ಸಹ ಸೇರಿಸ್ಕೋಬೋದು, ಇಲ್ಲಾಂದರೆ ಇದೇ ಥರ ಡೈರೆಕ್ಟಾಗಿ ಹಾಕಿ ಕೂಡ ಫ್ರೈ ಮಾಡ್ಕೋಬೋದು. ಇದನ್ನು ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋ ಅಗತ್ಯ ಏನೂ ಇಲ್ಲ. ಒಂದು 2-3 ನಿಮಿಷ ಫ್ರೈ ಮಾಡಿಕೊಂಡು ಇದನ್ನು ಸಹ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡ್ಬಿಡೋದಷ್ಟೇ. ಇವಾಗ ಆಲ್ಮೋಸ್ಟ್ ಫ್ರೈ ಮಾಡ್ಕೊಳ್ಳೋದೆಲ್ಲ ಮುಗ್ದಿರತ್ತೆ. ಇನ್ನು ಟೊಮ್ಯಾಟೋನ ಕಟ್ ಮಾಡಿಕೊಂಡು ಮಸಾಲನ್ನು ಸಹ ರುಬ್ಕೋಬೇಕಾಗತ್ತೆ. ಇನ್ನು ಇದಕ್ಕೆ ಫ್ರೈ ಮಾಡಿಕೊಂಡು ರುಬ್ಕೊಳ್ಳೋ ಅಗತ್ಯ ಏನೂ ಇಲ್ಲ, ಡೈರೆಕ್ಟಾಗಿ ಹಾಗೇ ಹಾಕಿ ಅಂದರೆ ಹಸಿಯಾಗೇ ಹಾಕಿ ರುಬ್ಕೋಬೋದು. ಇವಾಗ ಒಂದು ಮಿಕ್ಸಿ ಜಾರ್ಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊ 3 ಹುಳಿ ಟೊಮ್ಯಾಟೊನ ತಗೊಂಡಿದ್ದೀನಿ. ನಂತರ 1 ಇಂಚಷ್ಟು ಶುಂಠಿ, 10-12 ಎಸಳಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಕೌಂಟ್ ಮಾಡಿಕೊಂಡು ಹಾಕ್ಕೋಬೋದು. ನಂತರ ನೆನೆಸಿಟ್ಕೊಂಡಿರುವಂಥ ಗೋಡಂಬಿನ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಮಾತ್ರ ನೀರನ್ನು ಹಾಕಿ ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು. ಇನ್ನು ಯಾವುದೇ ಥರ ಪದಾರ್ಥಗಳನ್ನ ಹಾಕ್ಕೊಳ್ಳೋ ಅಗತ್ಯ ಇಲ್ಲ, ಬರೀ 4 ಪದಾರ್ಥನ ಹಾಕಿ ರುಬ್ಕೊಂಡು ಎತ್ತಿಟ್ಕೋಬೇಕು. ನಂತರ ಇವಾಗ ಒಂದು ಹೆವಿ ಇರುವಂಥ ಕಡಾಯಿನ ಬಿಸಿ ಮಾಡಲಿಕ್ಕೆ ಇಟ್ಕೋತಾ ಇದ್ದೀನಿ. ಅದು ಬಿಸಿ ಆದಮೇಲೆ ಸ್ವಲ್ಪ ಬೆಣ್ಣೆನ ಹಾಕ್ಕೋಬೇಕು, ಹಾಗೆ ಎಣ್ಣೆನೂ ಸಹ ಸೇರಿಸ್ಕೋತೀನಿ. ನಿಮಗೆ ಎಣ್ಣೆ ಬೆಣ್ಣೆ ಇಲ್ಲ ಅಂತಂದರೆ ತುಪ್ಪನೂ ಸಹ ಹಾಕ್ಕೋಬೋದು, ಆದರೆ ಬೆಣ್ಣೆನ ಹಾಕ್ಕೊಂಡ್ರೆ ಒಳ್ಳೆ ರುಚಿ ಬರುತ್ತೆ. ಸೊ ಹಾಗಾಗಿ ಬೆಣ್ಣೆನ ಸೇರಿಸ್ಕೊಂಡು ನಂತರ ಅದಕ್ಕೆ 1-2-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಅದನ್ನು ಕಾಯೋದಕ್ಕೆ ಬಿಡಬೇಕು. ಅದು ಕಾಯೋ ಅಷ್ಟರಲ್ಲಿ ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿನ ಸೇರಿಸಿ ಅದರೊಳಗಡೆ ಹಾಕಿ 1 ನಿಮಿಷ ಅದನ್ನು ಫ್ರೈ ಮಾಡ್ಕೋಬೇಕು. ಇದರಲ್ಲಿರುವಂಥ ಫ್ಲೇವರ್ ಎಲ್ಲ ಬಿಟ್ಕೋಬೇಕು. ಸೊ ಹಾಗಾಗಿ ಅದನ್ನು ಫ್ರೈ ಮಾಡ್ಕೋತೀನಿ. ಬೇಕು ಅಂತಂದರೆ ನಿಮಗೆ ಇದ್ರ ಫ್ಲೇವರ್ ಜಾಸ್ತಿ ಬೇಕು ಅಂತಂದರೆ ರುಬ್ಬುವಾಗ್ಲೂ ಸಹ ಹಾಕ್ಕೋಬೋದು. ಕೆಲವ್ರಿಗೆ ಇದ್ರದ್ದು ಜಾಸ್ತಿ ಮಸಾಲೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಅದನ್ನು ರುಬ್ಕೊಳ್ಳೋದ್ರ ಬದಲು ಈ ಥರ ಎಣ್ಣೆಗೆ ಹಾಕಿ ಫ್ರೈ ಮಾಡಿಕೊಂಡ್ರೆ ಅದ್ರ ಫ್ಲೇವರ್ ಎಲ್ಲ ಬಿಟ್ಕೊಂಡಿರುತ್ತಲ್ವ, ಅದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಫ್ರೈ ಮಾಡ್ಕೊಂಡಿದ ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಸೇರಿಸ್ಕೊಂಡು ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತಂದರೆ ಕೆಲವ್ರಿಗೆ ಫುಲ್ ಬ್ರೌನಿಶ್ ಆಗಿ ಚೇಂಜ್ ಆಗಬೇಕು, ಅಲ್ಲಿ ತನಕ ಸಹ ಫ್ರೈ ಮಾಡ್ಕೋಬೋದು. ನಿಮಗೆ ಯಾವ ಥರ ಇಷ್ಟ ಆ ಥರ ಮಾಡ್ಕೊಳ್ಳಿ. ಸ್ವಲ್ಪ ಬ್ರೌನಿಶ್ ಆಗಿ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಕಹಿ ಬರುತ್ತೆ. ಸೊ ಹಾಗಾಗಿ ಈ ಥರ ಮಾಡ್ಕೊಂಡಿದ್ದೀನಿ. ನಂತರ ರುಬ್ಬಿ ಇಟ್ಕೊಂಡಿರೋಂಥ ಮಸಾಲ ಪೇಸ್ಟನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿದು ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿ ತನಕ ಇದನ್ನು ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾ ಕುದಿಸ್ಕೊಳ್ತಾನೆ ಇರಬೇಕು. ಅಷ್ಟರಲ್ಲಿ ಇದಕ್ಕೆ ಸ್ವಲ್ಪ ಮಸಾಲ ಪುಡಿಗಳು ಬೇಕು. ಖಾರದ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಇದನ್ನೆಲ್ಲ ಎತ್ತಿಟ್ಕೊಂಡು ಕಸೂರಿ ಮೇಥಿ ಸಹ ಬೇಕಾಗುತ್ತೆ, ಅದನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ನಾವು ಹಸಿಮೆಣಸಿನಕಾಯಿನ ರುಬ್ಬೋದಕ್ಕಾಗಿರ್ಬೋದು, ಒಗ್ಗರಣೆಗಾಗಿರ್ಬೋದು ಹಾಕ್ಕೊಂಡಿಲ್ಲ. ಸೊ ಹಾಗಾಗಿ ಇದಕ್ಕೆ ಖಾರದ ಪುಡಿನ ಜಾಸ್ತಿನೇ ಸೇರಿಸ್ಕೋಬೇಕು. ನಂತರ ಚಿಟಿಕೆಯಷ್ಟು ಅರಿಶಿನ ಪುಡಿ ಅಂದರೆ 1/4 ಸ್ಪೂನ್ಗಿಂತ ಕಡಿಮೆ ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ, ಯಾಕೆಂದರೆ ಟೇಸ್ಟ್ ಅಷ್ಟೊಂದೇನು ಡಿಫ್ರೆನ್ಸ್ ಆಗೋದಿಲ್ಲ ಕಡಿಮೆ ಅರಿಶಿನ ಪುಡಿ ಹಾಕ್ಕೊಂಡ್ರೂ ಸಹ. ನಂತರ 1 ಸ್ಪೂನಷ್ಟು ಗರಂ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ 1 ಸ್ಪೂನಷ್ಟು ಹಾಕ್ಕೊಳ್ಳಿ. ನಂತರ ಧನಿಯಾ ಪುಡಿನೂ ಸಹ ಸೇರಿಸ್ಕೋಬೇಕು. ಧನಿಯಾ ಪುಡಿ 3/4 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಬೇಕು ಅಂದರೆ ಜೀರಿಗೆ ಪುಡಿನ ಹಾಕ್ಕೋಬೋದು, ಅದು ಕಂಪ್ಲೀಟ್ಲಿ ಆಪ್ಷನಲ್. ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ಕಸೂರಿ ಮೇಥಿನ ಹಾಕಿ ಚೆನ್ನಾಗಿ ಇದನ್ನು 1 ಗಂಟೆಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಹಾಕ್ಕೊಂಡಿರುವಂಥ ಮಸಾಲ ಪುಡಿಗಳಾಗಿರ್ಬೋದು, ರುಬ್ಬಿ ಇಟ್ಕೊಂಡಿರುವಂಥ ಮಸಾಲ ಆಗಿರ್ಬೋದು, ಎಲ್ಲವೂ ಕೂಡ ಚೆನ್ನಾಗಿ ಹೊಂದ್ಕೋಬೇಕು. ಆ ಥರ ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಇದನ್ನು ಸಿಮ್ನಲ್ಲೇ ಇಟ್ಕೊಂಡು ಎಣ್ಣೆ ಬಿಟ್ಕೊಂಡು ಬರೋ ತನಕ ಕುದಿಸ್ಕೋಬೇಕಾಗತ್ತೆ. ಇವಾಗ ಓಪನ್ ಮಾಡಿ ನೋಡಿದ್ರೆ ಎಣ್ಣೆ ಬಿಟ್ಕೊಂಡೆಲ್ಲ ಬರ್ತಾ ಇರುತ್ತೆ ಮೇಲ್ಗಡೆ ಸ್ವಲ್ಪ. ಈ ಹಂತದಲ್ಲಿ ಆಲ್ರೆಡಿ ಕಟ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡಿರೋವಂಥ ಮೆಂತ್ಯ ಸೊಪ್ಪು ಹಾಗೆಯೇ ಫ್ರೈ ಮಾಡಿ ಇಟ್ಕೊಂಡಿರೋವಂಥ ಹಸಿ ಬಟಾಣಿನ ಹಾಕಿ ಆಲ್ರೆಡಿ ಈ ಥರ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಪನ್ನೀರನ್ನ ಸೇರಿಸಿ ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಅನಿಸ್ತು, ಹಾಗಾಗಿ
ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ನಂತರ ಸ್ವಲ್ಪ ಸಕ್ಕರೆನೂ ಸಹ ಸೇರಿಸ್ಕೊತಾ ಇದ್ದೀನಿ. ಇದು ಸ್ವಲ್ಪ ಸ್ವೀಟಿಶ್ ಆಗಿದ್ರೆ ತುಂಬಾ ರುಚಿಯಾಗಿರುತ್ತೆ. ಸೊ ಹಾಗಾಗಿ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊಪ್ಪು, ಹಸಿ ಬಟಾಣಿ, ನಂತರ ಈ ಪನ್ನೀರ್ ಮಸಾಲೆ ಎಲ್ಲವೂ ಕೂಡ ಚೆನ್ನಾಗಿ ಹೊಂದ್ಕೋಬೇಕು. ಆ ಥರ ಅದನ್ನು ಮಿಕ್ಸ್ ಮಾಡಿ ಮತ್ತೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಮತ್ತೆ ಸಿಮ್ನಲ್ಲಿ ಇಟ್ಕೊಂಡು ಇದನ್ನು ಕುದಿಸ್ಕೋಬೇಕಾಗತ್ತೆ. ಹಾಗೆ ಸ್ವಲ್ಪ ತರಕಾರಿನೆಲ್ಲ ಆರ್ಡರ್ ಮಾಡಿದ್ವಿ, ಅದು ಸಹ ಬಂದಿತ್ತು. ನೀಟಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎತ್ತಿಡ್ತಿದ್ದಾರೆ ನಮ್ಮತ್ತೆ. ತುಂಬ ಜನ ಕೇಳ್ತಿರ್ತೀರಾ, ನಿಮ್ಮತ್ತೆ ಕೆಲಸ ಮಾಡಲ್ವಾ, ತೋರಿಸೋದೇ ಇಲ್ಲ ಅಂತ. ನಾನು ಅಡುಗೆ ಮಾಡ್ತಾಯಿದ್ರೆ ಮಿಕ್ಕೊಂಡಿರೋಂಥ ಕೆಲಸ ಎಲ್ಲ ನಮ್ಮತ್ತೆನೇ ಮಾಡ್ತಿರ್ತಾರೆ ನೋಡಿ. ಇವಾಗ ತರಕಾರಿ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು, ಬೆಳ್ಳುಳ್ಳಿ ಸಿಪ್ಪೆ ತೆಗೆಯೋದಾಗಿರ್ಬೋದು, ಅದೆಲ್ಲ ನಾನು ಅದನ್ನೆಲ್ಲ ವೀಡಿಯೋದಲ್ಲಿ ತೋರಿಸೋದಿಲ್ಲ ಅಲ್ವಾ. ಸೊ ಹಾಗಾಗಿ ನಿಮ್ಗೆ ಆ ಥರ ಅನಿಸ್ತಿರುತ್ತೆ ಅಷ್ಟೇ. ಇವಾಗ ತರಕಾರಿನೆಲ್ಲ ಕ್ಲೀನ್ ಮಾಡಿ, ಸೊಪ್ಪೆಲ್ಲ ಕ್ಲೀನ್ ಮಾಡಿ ಅವರೇ ಎತ್ತಿಡ್ತಿರೋದು. ಕೆಲವೊಂದು ಸಾರಿ ನಾನು ಮಾಡ್ತೀನಿ, ಕೆಲವೊಂದು ಸಾರಿ ಅವರೇ ಮಾಡ್ಕೋತಾರೆ. ಹಾಗೆ ಇವಾಗ ಇದು ಸಹ ಚೆನ್ನಾಗಿ ಕುದ್ದಿತ್ತು. ಅದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಅಂದರೆ ಸ್ವಲ್ಪ ಹೆಚ್ಚಿಗೆನೇ ಫ್ರೆಶ್ ಕ್ರೀಮ್ನ ಹಾಕಿ, ಕೊನೆಯಲ್ಲಿ ಇನ್ನೊಂದು ಸ್ವಲ್ಪ ಕಸೂರಿ ಮೇಥಿ, ಸ್ವಲ್ಪ ಗರಂ ಮಸಾಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕ್ರೀಮಿಯಾಗಿ ರಿಚ್ ಆಗಿರುವಂಥ ಮೇಥಿ ಮಟರ್ ಮಲಾಯಿ ಪನ್ನೀರ್ ರೆಡಿಯಾಗಿರುತ್ತೆ. ನಿಜವಾಗ್ಲೂ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ನೀವು ಯಾವ ರೆಸ್ಟೋರೆಂಟಲ್ಲೂ ಕೂಡ ತಿಂದಿರಲ್ಲ, ಅಷ್ಟು ರುಚಿಯಾಗಿರುತ್ತೆ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಇನ್ ಕೇಸ್ ಯಾರಾದರೂ ಗೆಸ್ಟ್ ಬಂದಾಗ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ಅವ್ರಿಗೂ ಕೂಡ ಇಷ್ಟ ಆಗುತ್ತೆ, ನಿಮಗೂ ಕೂಡ ಇಷ್ಟ ಆಗುತ್ತೆ. ನಂತರ ಇವಾಗ ಈ ಬಟರ್ ಕುಲ್ಚಾ ಅಥವಾ ಬಟರ್ ನಾನ್ ಮಾಡ್ಕೊಳ್ಳೋದಕ್ಕೆ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬಿಳಿ ಎಳ್ಳನ್ನು ಈ ಥರ ರೆಡಿ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಈ ಹಿಟ್ಟು ನೋಡ್ತಾ ಇರ್ಬೋದು ಯಾವ ಥರ ರೆಡಿ ಆಗಿದೆ. ತ್ರಿಬಲ್ ಸೈಜಲ್ಲಿ ರೆಡಿ ಆಗಿತ್ತು. ಇನ್ನೊಂದು ಸ್ವಲ್ಪ ಹೊತ್ತು ಬಿಡ್ತು ಅಂದರೆ ಇನ್ನೂ ಚೆನ್ನಾಗಿ ಆಗಿರೋದು. ಆಲ್ರೆಡಿ ಟೈಮ್ ಆಗ್ತಾಯಿತ್ತು. ಸೊ ಹಾಗಾಗಿ ಬೇಗನೆ ಮಾಡಿ ಡಿನ್ನರ್ ಮುಗಿಸ್ಕೊಳ್ಳೋಣ. ಸ್ವಲ್ಪ ಮಸಾಲೆ ಮತ್ತು ಪನ್ನೀರೆಲ್ಲ ಹೆವಿಯಾಗೇ ಇರುತ್ತಲ್ವ, ಹಾಗಾಗಿ ಬೇಗ ಮುಗಿಸ್ಕೊಳ್ಳೋಣ ಅಂತ ಬೇಗನೆ ಮಾಡ್ಕೋತಾ ಇದ್ದೀನಿ. ಇವಾಗ ಇದನ್ನು ಜಾಸ್ತಿ ನಾದ್ಕೊಳ್ಳೋ ಅಗತ್ಯ ಇಲ್ಲ. ಜಸ್ಟ್ ಅದಕ್ಕೆ ಒಂದು ಪಂಚ್ ಕೊಟ್ಟು ಈ ಥರ ರೋಲ್ ಮಾಡ್ಕೊಳ್ಳೋದಷ್ಟೇ. ನೋಡ್ತಿದ್ದೀರಲ್ವ ಮೈದಾ ಹಿಟ್ಟು ಯಾವ ಥರ ರೆಡಿಯಾಗಿದೆ ಅಂತ. ಈ ಥರ ರಬ್ಬರ್ ಥರ ಬರಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ತವಾನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಇದನ್ನು ಡೈರೆಕ್ಟಾಗಿ ನಾನು ಕೌಂಟರ್ ಟಾಪ್ ಮೇಲೆ ಲಟ್ಟಿಸ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಚಪಾತಿ ಮಣೆ ಸ್ವಲ್ಪ ಚಿಕ್ಕದಿರುತ್ತೆ, ಲಟ್ಸೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಯಾಕೆಂದರೆ ಇದು ಕೆಲವೊಂದು ಸಾರಿ ದೊಡ್ಡದಾಗಿ ಆಗ್ತಿರುತ್ತೆ, ಚಿಕ್ಕದಾಗಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಥರ ಮಾಡಿಕೊಂಡ್ರೆ ಈಸಿ ಅಂತ ಅನಿಸುತ್ತೆ. ಮತ್ತು ಚಪಾತಿ ಮಣೆ ಲಟ್ಟಿಸ್ಕೊಂಡ್ರೆ ನೀಟಾಗಿ ಲಟ್ಟಿಸ್ಕೊಳ್ಳೋದಕ್ಕಾಗೋದಿಲ್ಲ. ಒಂದು ಕಡೆ ಮಂದ, ಒಂದು ಕಡೆ ತೆಳು, ಈ ಥರ ಆಗಿರುತ್ತೆ. ಸೊ ಹಾಗಾಗಿ ಈ ಥರ ಲಟ್ಟಿಸ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪನೇ ನಾರ್ಮಲ್ ಚಪಾತಿ ಹಿಟ್ಟನ್ನು ಲಟ್ಟಿಸ್ಕೊತೀವಲ್ವ, ಅಷ್ಟೇ ಹಿಟ್ಟನ್ನು ತೊಗೊಂಡು ಈ ಥರ ಸ್ವಲ್ಪ ಅದರೊಳಗಡೆ ಏರೆಲ್ಲ ತುಂಬಿಕೊಂಡಿರುತ್ತಲ್ವ. ಸೊ ಹಾಗಾಗಿ ಈ ಥರ ಕಾಣಿಸುತ್ತೆ ಅದು ಅಷ್ಟೇ, ಬಟ್ ಅಷ್ಟು ದಪ್ಪ ಇರೋದಿಲ್ಲ ಅದು. ನಂತರ ಅದ್ರ ಮೇಲೆ ಸ್ವಲ್ಪ ಬಿಳಿ ಎಳ್ಳು, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಿಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಇದನ್ನು ಲಟ್ಟಿಸ್ಕೋಬೋದು. ಬೇಕು ಅಂದರೆ ಬ್ರೆಡ್ ಥರ ಬೇಕು ಅಂದರೆ ಮಂದವಾಗಿ ಮಾಡ್ಕೋಬೋದು. ಜಸ್ಟ್ ಇಷ್ಟು ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ. ಅದನ್ನು ನಾವು ತವ ಮೇಲೆ ಬೇಯಿಸ್ಕೊಳ್ಳೋದು. ಆವಾಗ ಬ್ರೆಡ್ ಥರ ಆಗಿರುತ್ತೆ ಅದು, ಆಯಿತಾ. ಅಂದರೆ ಸ್ವಲ್ಪ ಮಂದವಾಗಿ ಆಗಿರುತ್ತೆ, ಬ್ರೆಡ್ ಥರ ಇರುತ್ತೆ. ನಿಮಗೆ ಬ್ರೆಡ್ ಥರ ಬೇಡ, ನಮಗೆ ಕುಲ್ಚಾ ಥರ ಬೇಡ, ಬಟರ್ ನಾನ್ ಥರ ಬೇಕು, ಮಂದವಾಗಿ ಬೇಡ, ಫುಲ್ ತೆಳುವಾಗಿ ಇರಬೇಕು ಅಂದರೆ ಆ ಥರ ಸಹ ನೀವು ಲಟ್ಟಿಸ್ಕೋಬೋದು. ನಾವು ಚಪಾತಿ ಮಣೇಲಿ ಈ ಥರ ಈಸಿಯಾಗಿ ಕಂಫರ್ಟಬಲ್ ಆಗಿ ಲಟ್ಟಿಸ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಈ ಥರ ಲಟ್ಟಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಶೇಪ್ ಹೆಚ್ಚು ಕಡಿಮೆ ಇರುತ್ತೆ, ಯಾಕೆಂದರೆ ಮೈದಾ ಹಿಟ್ಟಲ್ವಾ. ಮತ್ತು ಒಣ ಹಿಟ್ಟನ್ನೇನು ಹಾಕಿ ಲಟ್ಟಿಸ್ಕೊಳ್ಳೋದಿಲ್ಲ, ಎಣ್ಣೆ ಹಾಕಿ ಲಟ್ಟಿಸ್ಕೊಳ್ಳೋದ್ರಿಂದ ಎಲ್ಲೆಲ್ಲಿ ಮಂದ ಇರುತ್ತೆ ಜಸ್ಟ್ ಅಲ್ಲಲ್ಲಿ ನಾವು ಅಗಲ ಮಾಡ್ಕೊಳ್ತಾ ಹೋಗೋದಷ್ಟೇ. ಲಟ್ಟಿಸ್ಕೊಳ್ಳೋವಾಗ ಸ್ವಲ್ಪ ಲಟ್ಟಣಿಗೆಗೂ ಎಣ್ಣೆನ ಹಾಕ್ಕೋಬೇಕು. ಹಾಗೆ ಈ ಕೌಂಟರ್ ಟಾಪ್ಗೂ ಕೂಡ ಎಣ್ಣೆನ ಹಾಕಿ ಲಟ್ಟಿಸ್ಕೊಂಡ್ರೆ ಈಸಿಯಾಗಿ ಲಟ್ಟಿಸ್ಕೋಬೋದು. ನಮಗೆ ಹೆಂಗೆ ಬೇಕೋ ಆ ಥರ ಲಟ್ಟಿಸ್ಕೋಬೋದು. ನಂತರ ಅದನ್ನು ತವ ಮೇಲೆ ಹಾಕಿ ಒಂದೆರಡು ನಿಮಿಷಕ್ಕೇ ಅದ್ರ ಮೇಲೆ ಗುಳ್ಳೆಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಅದ್ರ ಮೇಲೆ ಬೆಣ್ಣೆನ ಹಚ್ತಾ ಇದ್ದೀನಿ. ನೀವು ಎಣ್ಣೆನಾದ್ರೂ ಹಾಕ್ಕೋಬೋದು, ಅಂದರೆ ಬಟರ್ ನಾನ್ ಮಾಡ್ತಾ ಇರೋದ್ರಿಂದ ಬೆಣ್ಣೆನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ಇವಾಗ ಇದನ್ನು ಈ ಥರ ಟರ್ನ್ ಮಾಡಿಕೊಂಡು ಡೈರೆಕ್ಟಾಗಿ ಈ ಗ್ಯಾಸ್ ಉರಿ ಏನಿತ್ತು ಅದ್ರ ಮೇಲೆ ಇದನ್ನು ಸುಟ್ಕೊಳ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ. ಕೆಲವ್ರಿಗೆ ಈ ಥರ ಗ್ಯಾಸ್ ಮೇಲೆ ಸುಟ್ಕೊಳ್ಳೋದು ಇಷ್ಟ ಇಲ್ಲ, ಅದು ಹೆಲ್ದಿ ಅಲ್ಲ ಅಂತ ಅನಿಸಿದ್ರೆ ಮತ್ತೆ ನೀವು ಟರ್ನ್ ಮಾಡಿಕೊಂಡು ತವಾ ಮೇಲೇ ಬೇಯಿಸ್ಕೋಬೋದು. ಇದು ಕಂಪ್ಲೀಟ್ಲಿ ಆಪ್ಷನಲ್, ನಿಮಗೆ ಯಾವ ರೀತಿ ಬೇಕೋ ಆ ಥರ ಮಾಡ್ಕೋಬೋದು. ಇದ್ರ ಮೇಲೆ ಕಪ್ಪು ಕಲರ್ ಆಗಿದೆ ನೋಡಿ, ಆ ಥರ ಅದು ಆಗಿರಬೇಕು, ತುಂಬ ಚೆನ್ನಾಗಿ ಬೆಂದಿರಬೇಕು. ಇದು ಬೆಂದಿಲ್ದೇ ನಾವು ಊಟ ಮಾಡಿದ್ರೆ ಹೊಟ್ಟೆ ನೋವು ಬರೋ ಚಾನ್ಸಸ್ ಇರುತ್ತೆ. ಚೆನ್ನಾಗಿ ಅದನ್ನು ಸುಟ್ಕೊಳ್ಳಿ. ನಂತರ ಅದನ್ನು ಬಿಸಿ ಬಿಸಿ ಇರೋವಾಗಲೇ ಸರ್ವ್ ಮಾಡಬೇಕು. ಇದನ್ನೆಲ್ಲ ಆರೋದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಒಂದು ತಿಂದ್ರೇ ಹೆವಿ ಅನಿಸ್ಬಿಡತ್ತೆ. ಆದರೆ ಬಿಸಿ ಬಿಸಿ ಇರೋವಾಗಲೇ 2 ಅಥವಾ 3 ತಿನ್ಬೋದು. 3 ಕೂಡ ಹೆವಿ ಅನಿಸುತ್ತೆ, 2 ಆರಾಮಾಗಿ ತಿನ್ಬೋದು. ನಂತರ ಇವಾಗ ಇದ್ರ ಮೇಲೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಬಟರ್ನ ಅಪ್ಲೈ ಮಾಡಿ ಸರ್ವ್ ಮಾಡ್ಬೋದು. ಇನ್ನೊಂದು ಸೈಡಲ್ಲಿ ಮೇಥಿ ಮಟರ್ ಮಲಾಯಿ ಸಹ ರೆಡಿಯಾಗಿರುತ್ತೆ. ಅದ್ರ ಮೇಲೆ ಸ್ವಲ್ಪ ಬೆಣ್ಣೆನ ಹಾಕಿ, ಬೇಕು ಅಂದರೆ ನಿಂಬೆಹಣ್ಣು, ಈರುಳ್ಳಿ ಸ್ಲೈಸಸ್ನ ಹಾಕಿ ಸರ್ವ್ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ಡೆಫಿನೆಟ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ
ನಿಜವಾಗ್ಲೂ ಇಷ್ಟ ಆಗುತ್ತೆ. ಏನಾದ್ರೂ ಸ್ಪೆಷಲ್ ಡೇಸ್ ಇರುತ್ತಲ್ವ, ಆ ಟೈಮ್ನಲ್ಲಿ ಮಾಡಿ ನೋಡಿ, ಏನೋ ರೆಸ್ಟೋರೆಂಟಿಂದ ತಂದಿದ್ದಾರೇನೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡಿದ ನಂತರ ಟಿ ವಿ ನೋಡ್ಕೊಳ್ತಾ ಈ ಥರ ಹಸಿ ಬಟಾಣಿ ಅವರೆಕಾಳು ಏನಾದರೂ ಇದ್ದರೆ ಬಿಡಿಸ್ಕೊಳ್ತಾ ಇರ್ತೀವಿ. ಹಾಗೆ ಆಲ್ಮೋಸ್ಟ್ ತರಕಾರಿ ಎಲ್ಲ ಎತ್ತಿಟ್ಕೊಳ್ಳೋದು ಕೂಡ ಮುಗ್ದಿತ್ತು. ಈ ಬೆಳ್ಳುಳ್ಳಿ ಕೂಡ ತರಿಸಿದ್ದೆ, ಅದರಲ್ಲಿ ಇದೊಂದು ಮಾತ್ರ ಈ ಥರ ಕಪ್ಪು ಕಲರ್ ಆಗಿ ಚೇಂಜ್ ಆಗಿಬಿಟ್ಟಿತ್ತು. ಇನ್ನು ಟೊಮ್ಯಾಟೊ ಸಹ ಹಳೆ ಟೊಮ್ಯಾಟೊ ಇತ್ತಲ್ಲ, ಅದೆಲ್ಲ ಹೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಇದನ್ನೆಲ್ಲ ಬಿಸಾಕ್ತಾ ಇದ್ದೀವಿ. ತರಕಾರಿ ತೊಗೊಂಡು ಬಂದು ಕ್ಲೀನ್ ಮಾಡಿದ್ರೆ ಇಷ್ಟು ವೇಸ್ಟ್ ಸಿಗುತ್ತೆ. ಸೀಸನ್ ಇಲ್ಲ ಅಂದ್ರೂ ಕೂಡ ಹಸಿ ಬಟಾಣಿ ನೀವು ನೋಡ್ತಿರ್ಬೋದು ಎಷ್ಟು ಫ್ರೆಶ್ ಆಗಿ ಚೆನ್ನಾಗಿದೆ ಅಂತ. ಅದನ್ನು ಕೂಡ ಬಿಡಿಸಿ ಸ್ಟೋರ್ ಮಾಡ್ಕೊಳ್ಳೋದು. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.